ಅಯ್ಯೋ ಇವ್ರಾಕಪ್ಪ ಬಂದ್ರಿ ಇಲ್ಲಿಗೆ. ಬರ್ರಿ ಸರ್ ಊಟ ಮಾಡಮ್ರಿ. ಜಮೀನ್ ಮೇಲೆ ತಗೊಂಡಿರೋ ಲೋನ್ ಕಟ್ಟೋ ಫಸ್ಟ್. ಸರ್ ಈ ಸರಿ ಸರಿಯಾಗಿ ಬೆಳೆ ಬಂದಿಲ್ಲ ಸರ್, ಮುಂದಿನ ಸರಿ ಎಲ್ಲ ಸೇರಿಸಿ ಕಟ್ತೀನಿ ಸರ್. ಇಲ್ಲಿಗೆ 2 ವರ್ಷ ಆಯ್ತು ಕಣೋ ನೀನು ಲೋನ್ ತಗೊಂಡು. ಈಗೇ ಕಟ್ತಿಲ್ಲ, ಮುಂದಿನ ಸರಿ ಕಟ್ತಿ ಅಂತ ಏನೋ ಗ್ಯಾರಂಟಿ ನಿಂದು? ಮುಂದಿನ ಸರಿ ಲೋನ್ ಕಟ್ಟಿಲ್ಲ ಅಂದ್ರೆ ಹೊಲ ಜಪ್ತಿ ಮಾಡ್ತೀವಿ ನೋಡ್ರಿ. ಇಲ್ಲ ಸರ್ ಈ ಸರಿ ವೈರಸ್ ಬಂದ್ರಿಂದ ಸರಿಯಾಗಿ ಬೆಳೆ ಬಂದಿಲ್ಲ ಸರ್. ಬೆಳೆ ತಕ್ಕಂತೆ ಸರಿಯಾಗಿ ರೇಟ್ ಇಲ್ಲ ಸರ್. 2 ತಿಂಗಳಾಯ್ತು ನೆಲ ರಾಶಿ ಹಾಕಿ. ಸರ್ 1 ನಿಮಿಷ ರೀ, ಕೈ ತಗೊಂಡ್ಬರ್ತೀನಿ. ಹೋಗಿ ಬೇಗ ಬಾರಯ್ಯ ನೀನು. ವ್ಯಾಪಾರಸ್ಥರು ಬರ್ತಾರ ಸರ್, ಅಡ್ಡ ದುಡ್ಡಿ ರೇಟ್ ಕೇಳಿ ಹೋಗ್ಬಿಡ್ತಾರ ಸರ್. ಕಾಟಕ್ಕ 1800 2000 ಇರ್ತದೆ ಸರ್. ಇವರು ಬಂದ್ ಕೇಸಿ 1500 1600 ಕೇಳಿ ಹೋಗ್ತಾರ ಸರ್. ಬೆಳೆ ಬರಕ್ಕೆ 6-7 ತಿಂಗಳ ನಾವು ಕಾಯ್ತೀವಿ ಸರ್. ಇವ್ರು ಈ ರೇಟ್ ಕೇಳಿದ್ರೆ ನಮ್ಮಂತ ಬಡ ರೈತರು ಎಲ್ಲಿಗೆ ಹೋಗ್ಬೇಕು ಸರ್? ನಿಲ್ಸಯ್ಯ ನಿನ್ ಸುದ್ದಿ. 1800 ಅಂತೆ 2000 ಅಂತೆ, ಬರೀ ನಿಮ್ ಕತೆನೆ ಕೇಳ್ಬೇಕಲ್ಲಯ್ಯ ನಾವು. ನಮ್ ಸಾಲ ತೀರ್ಸಯ್ಯ ಫಸ್ಟ್. ನಮ್ ಬ್ರಾಹ್ಮಣ ಹೊಲ್ದಾಗ ಯಾರ ಬಂದಾರ ಬಾಯ್ ಮಾಡಕತ್ತಾರ, ಅವಾಗ್ಲೇ ಆಯ್ತು ನೋಡಿ ಬರ್ತಾನೆ. ಬ್ಯಾಂಕಿನವ್ರ ಆಗಿದ್ದಂಗ. ನೋಡಪ್ಪ, ರೈತ ಹುಟ್ಟಿದ್ ನಿನ್ ತಪ್ಪು. ನಿನ್ ಕಷ್ಟಗಳೆಲ್ಲ ನನ್ನ ಹತ್ರ ಹೇಳಕ್ ಹೋಗ್ಬೇಡ. ಈ ನಿಲ್ಸಯ್ಯ ಸಾಕು, ನಾನು ಅವಾಗ್ಲಿದ್ದ ನೋಡ್ತಾ ಇದ್ದೀನಿ. ನಾವ್ ರೈತರ ಅಂದ್ರೆ ಅಷ್ಟು ಕೀಳ ನಿಮ್ಗೆ. ಅವಾಗ್ಲೇ ಏನು ಹೇಳಿದಿರಲ್ಲ, ರೈತರಾಗಿ ಹುಟ್ಟಿದ್ದು ನಿಮ್ ತಪ್ಪ. ನಾವ್ ರೈತರಾಗಿ ಹುಟ್ಟಿರೋದಕ್ಕೆ ನೀವು ಒಂದು ತನ್ನ ಕಾಣ್ತಿದ್ದೀರಾ. ನಾವೇ ಇಲ್ಲ ಅಂದ್ರೆ ನೀವು ಒಟ್ಟಿಗೆ ಏನ್ ಮಣ್ಣು ತಿಂತೀರಾ?